ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿರುವಂಥದ್ದು. ಸೊ ಈ ವಿಡಿಯೋವನ್ನು ಪಿ ಸಿಯಲ್ಲಿ ಮಾಡಿರುವಂಥದ್ದು. ಸೊ ನಾನು ಇದನ್ನು ಮೊಬೈಲ್ನಲ್ಲಿ ಹೇಗೆ ಎಡಿಟ್ ಮಾಡುವುದು ಅಂತ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕೆ ಮುಂದೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನೀವು VPN ಅನ್ನು ಆನ್ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ನಿಮ್ಮ ಬೈಕ್ನ ವೀಡಿಯೋವನ್ನು ಮೊದಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಸಾಂಗನ್ನು ಆ್ಯಡ್ ಮಾಡೋಣ. ಸೊ ಮೊದಲಿಗೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋ ಲಿಂಕ್ ಕೊಡ್ತೇನೆ. ಸೊ ಅದನ್ನು ನೀವು ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡಿದ ಮೇಲೆ ಸೊ ಇಲ್ಲಿ ನೀವು ಆಡಿಯೋವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಈ ವಿಡಿಯೋವನ್ನು ಡಿಲೀಟ್ ಮಾಡಿ. ಸೊ ಹಾಗೆ ಈ ಆಡಿಯೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ವಿಡಿಯೋಗೆ ಅಡ್ಜಸ್ಟ್ ಮಾಡಿಬಿಟ್ಟು ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಬೀಟ್ಸ್ ಆಪ್ಷನ್ ಇರುತ್ತೆ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇವಾಗ ಇಲ್ಲಿ ಬೀಟ್ ಮಾರ್ಕನ್ನು ಆ್ಯಡ್ ಮಾಡೋಣ ಈ ಸಾಂಗ್ಗೆ. ಇಲ್ಲಿ ಆಟೋ ಜನರೇಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಆಟೋ ಜನರೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿಯಾಗಿ ಬೀಟ್ ಮಾರ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ಮೇಲೆ ಒಂದೊಂದು ಸಾರಿ ಇದು ಸರಿಯಾಗಿ ಅಡ್ಜಸ್ಟ್ ಆಗೋದಿಲ್ಲ. ನೀವು ಇಲ್ಲಿ ಇನ್ನೊಮ್ಮೆ ಪ್ಲೇ ಮಾಡಿ ಕೇಳ್ಕೊಳ್ಳಿ ಸಾಂಗ್ ಎಲ್ಲೆಲ್ಲಿ ಅಡ್ಜಸ್ಟ್ ಆಗಿದೆ ಅಂತ ಬೀಟ್ ಇದ್ದಲ್ಲಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಟ್ರಾ ಬಂದಿರುವಂಥದ್ದು, ಇದನ್ನು ಈ ರೀತಿಯಾಗಿ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇವಾಗ ಸರಿಯಾಗಿದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇಷ್ಟು ಕಟ್ ಮಾಡ್ತೇನೆ. ಕಟ್ ಮಾಡಿಬಿಟ್ಟು ಈ ಕಡೆಯಿಂದ ಆಡಿಯೋನ ಡಿಲೀಟ್ ಮಾಡ್ತೇನೆ. ಸೊ ನಾನು ಈ ಬೆಂಕಿ ಬೀಳುತ್ತಲ್ಲ ಇದನ್ನು ಹೇಗೆ ಎಡಿಟ್ ಮಾಡೋದಂತ ಮಾತ್ರ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೆ ನಾನು ಆಡಿಯೋವನ್ನು ಇಷ್ಟರಲ್ಲಿ ಕಟ್ ಮಾಡಿದ್ದೇನೆ. ಸೊ ನೋಡ್ಬೋದು ಇಲ್ಲಿ ಬೀಟ್ಗೆ ಮಾರ್ಕ್ ಆ್ಯಡ್ ಮಾಡಿರುವಂಥದ್ದು ನೋಡ್ಬೋದು, ಇಲ್ಲಿ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಮೊದಲಿಗೆ ಈ ಯೆಲ್ಲೋ ಕಲರ್ ಇದೆಲ್ಲ ಇದ್ದರೆ ಈ ಕಡೆ ಇಟ್ಬಿಟ್ಟು ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡೋಣ. ನಂತರ ಈ ಬೀಟ್ ಮಾರ್ಕ್ ಹಾಕಿದ್ರಲ್ಲ ಯೆಲ್ಲೋ ಕಲರು, ಅದರ ಈ ಕಡೆ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಈ ವಿಡಿಯೋವನ್ನು ಈ ರೀತಿಯಾಗಿ ಝೂಮ್ ಮಾಡೋಣ. ಸೊ ಈ ರೀತಿಯಾಗಿ ಝೂಮ್ ಮಾಡಿ ನೀವು ಸಹಿತ. ಝೂಮ್ ಮಾಡಿಬಿಟ್ಟು ಎರಡನೇ ಬೀಟ್ ಮಾರ್ಕ್ಗೆ ಹೋಗ್ಬಿಟ್ಟು ಈ ಕಡೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ವಿಡಿಯೋಗೆ ಬೀಟ್ ಮಾರ್ಕ್ನ ಈ ಕಡೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಈ ಕಡೆ ಮೂವ್ ಮಾಡಿ. ಹೀಗೆ ಮೂವ್ ಮಾಡಿ. ಹಾಗೆ ಮೂರನೇ ಬೀಟ್ ಮಾರ್ಕ್ಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಕೀ ಫ್ರೇಮ್ ವಿಡಿಯೋಗೆ, ನಂತರ ಮುಂದೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿ ಮೂವ್ ಮಾಡೋಣ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ 5 ಬೀಟ್ ಮಾರ್ಕ್ ಇರುತ್ತೆ. ಇಲ್ಲಿ ನೀವು 4 ಬೀಟ್ ಮಾರ್ಕ್ಗೆ ಮಾತ್ರ ಬೆಂಕಿ ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಸೊ ಈ ರೀತಿಯಾಗಿ ಕೀ ಫ್ರೇಮನ್ನು ಆ್ಯಡ್ ಮಾಡ್ಕೊಳ್ಳಿ ಮೊದಲಿಗೆ. ಹೀಗೆ ಸೊ 4 ಬೀಟ್ ಮಾರ್ಕ್ಗೆ ಬೆಂಕಿ ಎಫೆಕ್ಟ್ ಆ್ಯಡ್ ಮಾಡಬೇಕು. ಸೊ 5ನೇ ಬೀಟ್ ಮಾರ್ಕ್ ಏನು ಮಾಡಬೇಕಂದ್ರೆ ಇದನ್ನು ಪೂರ್ತಿಯಾಗಿ ಇಲ್ಲಿ ಕೀ ಫ್ರೇಮನ್ನು ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿ ಇದನ್ನು ಪೂರ್ತಿಯಾಗಿ ಬ್ಯಾಕ್ ತಗೊಂಡೋಗಿ ಹೀಗೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇಷ್ಟು ಪಾರ್ಟ್ಸನ್ನು ಡಿಲೀಟ್ ಮಾಡ್ತೇನೆ. ಸೊ ಇವಾಗ ನೋಡ್ಬೋದು ಈ ರೀತಿಯಾಗಿ ರೆಡಿಯಾಗಿದೆ. ಸೊ ಇವಾಗ ಈ ವಿಡಿಯೋದೆಲ್ಲ ಸೊ ಈ ವಿಡಿಯೋವನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ವಿಡಿಯೋವನ್ನು ಓವರ್ಲೇ ಮಾಡಿ. ಇವಾಗ ನಂತರ ಈ ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಇವಾಗ ಓವರ್ಲೇ ಮಾಡಿದ ವಿಡಿಯೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋಣ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ರಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ರಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಅಡ್ಜಸ್ಟ್ ಮಾಡಿ. ಸೊ ಹಾಗೆ ಇದನ್ನು ಝೂಮ್ ಮಾಡಿಬಿಟ್ಟು ಈ ಬೈಕ್ಗೆ ಮಾತ್ರ ಬ್ರಷ್ ಮಾಡಿ, ಯಾಕೆಂದರೆ ನಮಗೆ ಇಲ್ಲಿ ಬೈಕ್ ಮಾತ್ರ ಬೇಕು, ಬ್ಯಾಕ್ಗ್ರೌಂಡೆಲ್ಲ ರಿಮೂವ್ ಆಗಬೇಕು. ಅದಕ್ಕೆ ಬೈಕ್ಗೆ ಈ ರೀತಿಯಾಗಿ ಬ್ರಷ್ ಮಾಡಿ. ಸೊ ಈ ರೀತಿಯಾಗಿ ಬ್ರಷ್ ಮಾಡಿದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೋಡ್ ಆಗ್ತಿರುವಂಥದ್ದು ರಿಮೂವ್ ಬ್ಯಾಕ್ಗ್ರೌಂಡ್ 100% ಆದ ಮೇಲೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುವಂಥದ್ದು. ಸೊ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ನೋಡ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥದ್ದು. ಸೊ ಇಲ್ಲಿ ನಾವು ಕೀ ಫ್ರೇಮನ್ನು ಆ್ಯಡ್ ಮಾಡಿದ್ರು ನೋಡ್ಬೋದು. ಸೊ 2 ವೀಡಿಯೋಗೂ ಸಹಿತ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಸೊ ಇಲ್ಲಿ 4 ಬೀಟ್ ಮಾರ್ಕ್ ಇದೆಯಲ್ಲ ಸ್ಟಾರ್ಟಿಂಗ್, ಅವು 4 ಬೀಟ್ ಮಾರ್ಕನ್ನು ಬಿಟ್ಟು ಸೊ ಇಲ್ಲಿ ಲಾಸ್ಟಲ್ಲಿ ನಾವು ಕೀ ಫ್ರೇಮನ್ನು ಆ್ಯಡ್ ಮಾಡಿದ್ರು 5ನೇ ಬೀಟ್ ಮಾರ್ಕ್ಗೆ. 5ನೇ ಬೀಟ್ ಮಾರ್ಕ್ಗೆ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಆ ಕೀ ಫ್ರೇಮ್ಗೆ ನಾವಿಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಸೊ ಆ 4 ಕೀ ಫ್ರೇಮ್ಗೆ ಸೊ ಗ್ರಾಫ್ಸ್ ಆ್ಯಡ್ ಮಾಡೋದು ಬೇಡ. ಇಲ್ಲಿ 5ನೇ ಕೀ ಫ್ರೇಮ್ ಇದೆಯಲ್ಲ ಇದ್ರ ಮೇಲೆ ಬಂದುಬಿಟ್ಟು ಇಲ್ಲಿ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಇದರ ಮಿಡ್ಲಲ್ಲಿ ವೈಟ್ ಕಲರ್ ಲೈನನ್ನು ಇಟ್ಬಿಟ್ಟು
ಸೊ ಇಲ್ಲಿ ಈ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಆ್ಯಶ್ ಔಟ್ 1 ಗ್ರಾಫ್ಸನ್ನು ಆ್ಯಡ್ ಮಾಡೋಣ 2 ವೀಡಿಯೋಗೂ ಸಹಿತ. ಸೊ ಇವಾಗ ಗ್ರೀನ್ ಸ್ಕ್ರೀನನ್ನು ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಗ್ರೀನ್ ಸ್ಕ್ರೀನನ್ನು ಕೊಟ್ಟಿದ್ದೇನೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿದೆ ನೋಡ್ಬೋದು. ಸೊ ಇವಾಗ ಇಲ್ಲಿ ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಈ ರೌಂಡ್ ಕಲರ್ ಸರ್ಕಲನ್ನು ಸೊ ಈ ಗ್ರೀನ್ ಕಲರ್ ಮೇಲೆ ಇಟ್ಬಿಟ್ಟು ಇಂಟೆನ್ಸಿಟಿಯನ್ನು 100 ಮಾಡಿ, ಹಾಗೆ ಶ್ಯಾಡೋವನ್ನು ಸಹಿತ 100 ಮಾಡಿ. ಸೊ ನೋಡ್ಬೋದು ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿರುವಂಥದ್ದು. ಸೊ ಇದನ್ನು ಮೊದಲಿನ ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡೋಣ. ನೋಡ್ಬೋದು. ಸೊ ಈ ರೀತಿ ಝೂಮ್ ಆಗುವಾಗ ಇದು ಕೆಳಗಡೆ ಬ್ಲಾಸ್ಟ್ ಆಗ್ತಾ ಇರಬೇಕು. ಸೊ ಇದನ್ನು ಬೇಕಿದ್ರೆ ಈ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿಯಾಗಿ ಬ್ಲಾಸ್ಟ್ ಆಗಬೇಕು. ಝೂಮ್ ಆದಾಗ ಇದು ಬ್ಲಾಸ್ಟ್ ಆಗಬೇಕು. ನೀವು ಈ ಗ್ರೀನ್ ಸ್ಕ್ರೀನನ್ನು ಬೇಕಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಬರ್ತಾ ಇರುವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಬೈಕ್ಗೆ ಬರ್ತಾ ಇದೆ, ನಂತರ ಇದು ಈ ರೀತಿಯಾಗಿ ಹಿಂದೆ ಹೋಗುತ್ತೆ. ಸೊ ಈ ರೀತಿಯಾಗಿ ಆಗುತ್ತೆ ನೋಡ್ಬೋದು ಇಲ್ಲಿ. ಸೊ ಈ ಬೆಂಕಿ ನೋಡ್ಬೋದು. ಸೊ ಇದಕ್ಕೆ ಇಲ್ಲಿ ನಾವು ಇದಕ್ಕೆ ಕೀ ಫ್ರೇಮನ್ನು ಆ್ಯಡ್ ಮಾಡೋಣ. ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಬೈಕ್ ಹತ್ರ ಬಂದಾಗ ಸೊ ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಇಲ್ಲಿ ಬಂದಾಗ ಈ ಕಡೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಇದನ್ನು ಇಲ್ಲೇ ಅಡ್ಜಸ್ಟ್ ಮಾಡಿ ಸರಿಯಾಗಿ ಹೀಗೆ. ಇವಾಗ ನೋಡ್ಬೋದು. ಸೊ ಗ್ರೀನ್ ಸ್ಕ್ರೀನ್ಗೆ ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕಂತ ಇಲ್ಲ. ಸೊ ಅದು ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮಾತ್ರ ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದನ್ನೇ ಇವಾಗ ಕಾಪಿ ಮಾಡಿ. ಸೊ ಕಾಪಿ ಮಾಡಿದ ಮೇಲೆ ಈ ಕೀ ಫ್ರೇಮ್ ಹಾಗೆ ಇರುತ್ತೆ. ಇದು ಕೀ ಫ್ರೇಮನ್ನು ರಿಮೂವ್ ಮಾಡ್ಕೊಳ್ಳಿ. ಕೀ ಫ್ರೇಮ್ ರಿಮೂವ್ ಮಾಡಿದ ಮೇಲೆ 2ನೇ ಬೀಟ್ಗೆ ಸರಿಯಾಗಿ ಇದನ್ನು ಅಡ್ಜಸ್ಟ್ ಮಾಡಿ. ಇವಾಗ 2ನೇ ಬೀಟ್ ನೋಡ್ಬೋದು ಇಲ್ಲಿ ಈ ಕಡೆ ಮೂವ್ ಆಗ್ತಾಯಿದೆ. ಇಲ್ಲಿ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡೋಣ ಹೀಗೆ ಈ ರೀತಿಯಾಗಿ. ಇದನ್ನು ನೀವು ಸರಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲೇ ಕೆಳಗಡೆ ಬರ್ತಾ ಇದೆ ಬೆಂಕಿ. ಸೊ ಇದು ಇಲ್ಲಿ ಮೇಲೆ ಬಂದಾಗ ಈ ರೀತಿಯಾಗಿ ಬರಬೇಕಾಗುತ್ತೆ. ಸೊ ಅದನ್ನು ನೀವು ಸರಿಯಾಗಿ ನಿಮ್ಮ ವಿಡಿಯೋ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ತಾ ಹೋಗಿ. ಸೊ ಇದಕ್ಕೂ ಸಹಿತ ಕೀ ಫ್ರೇಮನ್ನು ಆ್ಯಡ್ ಮಾಡೋಣ. ಇಲ್ಲಿ ಸ್ವಲ್ಪ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ನಂತರ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ ಇಲ್ಲಿ ಹೀಗೆ. ಇವಾಗ ನೋಡ್ಬೋದು 2 ಬ್ಲಾಸ್ಟ್ ರೆಡಿ ಆಗಿರುವಂಥದ್ದು ಈ ರೀತಿಯಾಗಿ. ಇನ್ನೊಮ್ಮೆ ಕಾಪಿ ಮಾಡಿದ ಮೇಲೆ ಈ ಕೀ ಫ್ರೇಮನ್ನು ರಿಮೂವ್ ಮಾಡ್ಕೊಳ್ಳಿ. ಕೀ ಫ್ರೇಮನ್ನು ರಿಮೂವ್ ಮಾಡಿ ನಂತರ 3ನೇ ಬೀಟ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡೋಣ. 3ನೇ ಬೀಟ್ ಇಲ್ಲಿ ಬರುತ್ತೆ. ಇದನ್ನು ಈ ರೀತಿಯಾಗಿ ರೊಟೇಟ್ ಮಾಡಿಬಿಟ್ಟು ಇಲ್ಲಿ ಹೀಗೆ ಅಡ್ಜಸ್ಟ್ ಮಾಡೋಣ. ಇದಕ್ಕೂ ಸಹಿತ ನೋಡ್ಬೋದು ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕು. ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ. ಹೀಗೆ ಇಲ್ಲಿ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ. ಇವಾಗ ನೋಡ್ಬೋದು. ನಂತರ ಇದನ್ನು ಇನ್ನೊಮ್ಮೆ ಕಾಪಿ ಮಾಡಿಬಿಟ್ಟು ಈ ಕೀ ಫ್ರೇಮನ್ನು ರಿಮೂವ್ ಮಾಡ್ಕೊಳ್ಳಿ. ಮೊದಲಿಗೆ ರಿಮೂವ್ ಮಾಡಿದ ಮೇಲೆ ಇದನ್ನು 4ನೇ ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡೋಣ. ಸೊ ನಂತರ ಇಲ್ಲಿ ನಾವು ಗ್ರೀನ್ ಸ್ಕ್ರೀನನ್ನು ಆ್ಯಡ್ ಮಾಡಿದ್ರಲ್ಲ, ಇದನ್ನು ಈ ಬೈಕ್ನ ಬ್ಯಾಕ್ಗ್ರೌಂಡಲ್ಲಿ ಅಡ್ಜಸ್ಟ್ ಮಾಡಬೇಕು. ಸೊ ಈ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಲೇಯರ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 2ಗೆ ಸೆಲೆಕ್ಟ್ ಆಗಿರುತ್ತೆ, ಇದನ್ನು 1ಗೆ ಸೆಲೆಕ್ಟ್ ಮಾಡಿ. ಸೊ ಅದು ಬೈಕ್ನ ಹಿಂದ್ಗಡೆ ಹೋಗುತ್ತೆ. ಅಂದರೆ ಇವಾಗ ತೋರಿಸ್ತೇನೆ, ನೋಡ್ಬೋದು ಈ ರೀತಿಯಾಗಿ ಹಿಂದ್ಗಡೆ ಹೋಗುತ್ತೆ, ಬೈಕ್ನ ಹಿಂದ್ಗಡೆ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡೋಣ. ಸೊ 2ನೇ ಗ್ರೀನ್ ಸ್ಕ್ರೀನ್ಗೂ ಸಹಿತ ಅದೇ ರೀತಿಯಾಗಿ ಮಾಡಿ. ಹಾಗೆ 3ನೇ ಗ್ರೀನ್ ಸ್ಕ್ರೀನ್ಗೂ ಸಹಿತ. ಸೊ 4ನೇ ಗ್ರೀನ್ ಸ್ಕ್ರೀನ್ ಇದೆಯಲ್ಲ, ಅದಕ್ಕೆ ಮಾಡಬೇಕಾಗಿಲ್ಲ, ಅದು ಮುಂದ್ಗಡೆ ಬ್ಲಾಸ್ಟ್ ಆಗುತ್ತಲ್ಲ, ಅದಕ್ಕೆ ಅದು ಹಾಗೇ ಇರಲಿ. ಸೊ ಇವಾಗ ನೋಡ್ಬೋದು, ಪ್ಲೇ ಮಾಡ್ತೇನೆ.
ಸೊ ಇದಿಷ್ಟು ಆದ ಮೇಲೆ ಇದಕ್ಕೆ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಸೊ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಶೇಕ್ ಎಫೆಕ್ಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇದನ್ನು ಅಡ್ಜಸ್ಟ್ ಮಾಡೋಣ. ಸೊ ಈ ಶೇಕ್ ಎಫೆಕ್ಟ್ ಇದೆಯಲ್ಲ, ಇಲ್ಲಿ ನೀವು ವೀಡಿಯೋಗೆ ಕೀ ಫ್ರೇಮ್ ಆ್ಯಡ್ ಮಾಡ್ತಿರಲ್ಲ, ಆ ಕೀ ಫ್ರೇಮ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ, ಅಂದರೆ ತೋರಿಸ್ತೇನೆ ಇವಾಗ. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಕೀ ಫ್ರೇಮ್ ಇಲ್ಲಿ ಇದೆ, ಇಲ್ಲಿ ಇದನ್ನು ಹೀಗೆ ಅಡ್ಜಸ್ಟ್ ಮಾಡಿ. ಈ ಕಡೆ ಕೀ ಫ್ರೇಮ್ ನೋಡ್ಬೋದು ಇಲ್ಲಿ ಇದೆ. ಈ ಕೀ ಫ್ರೇಮ್ಗೆ ಸರಿಯಾಗಿ ಈ ಎಫೆಕ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಸ್ಪೀಡನ್ನು 35ಕ್ಕೆ ಇಟ್ಬಿಟ್ಟು, ಹಾಗೆ ಇಂಟೆನ್ಸಿಟಿಯನ್ನು 55ಕ್ಕೆ ಇಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ಇವಾಗ ಈ ಎಫೆಕ್ಟನ್ನು ಕಾಪಿ ಮಾಡಿ, ನಂತರ ಇದನ್ನು ಇದೇ ರೀತಿಯಾಗಿ ನೆಕ್ಸ್ಟ್ ಬೀಟ್ಗೂ ಸಹಿತ ಇದೇ ರೀತಿಯಾಗಿ ಅಡ್ಜಸ್ಟ್ ಮಾಡ್ತಾ ಹೋಗಿ. ಹಾಗೆ ಇದನ್ನು ಇನ್ನೊಮ್ಮೆ ಕಾಪಿ ಮಾಡಿಬಿಟ್ಟು ನೆಕ್ಸ್ಟ್ ಬೀಟ್ಗೆ ಇದನ್ನು ಅಡ್ಜಸ್ಟ್ ಮಾಡಿ. ಹೀಗೆ ಇದೇ ರೀತಿಯಾಗಿ ಮಾಡ್ತಾ ಹೋಗಿ. ಸೊ ಇಲ್ಲಿ ನೀವು 4 ಬೀಟ್ಗೂ ಅಡ್ಜಸ್ಟ್ ಮಾಡಿದ ಮೇಲೆ, ಸೊ 5ನೇ ಬೀಟ್ಗೂ ಸಹಿತ ಇದನ್ನು ಅಡ್ಜಸ್ಟ್ ಮಾಡಿದರೂ ಆಗುತ್ತೆ. ಇಲ್ಲಾಂದರೆ ಬೇರೆ ಒಂದು ಎಫೆಕ್ಟ್ ಇದೆ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಾನು ತೋರಿಸ್ತೇನೆ ಇನ್ನೊಂದು ಎಫೆಕ್ಟ್. ಸೊ ಅದನ್ನು ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಫ್ಲ್ಯಾಶ್ ಅಂತ ಒಂದು ಎಫೆಕ್ಟ್ ಇದೆ, ಇದನ್ನು ಅಡ್ಜಸ್ಟ್ ಮಾಡೋಣ 5ನೇ ಬೀಟ್ಗೆ. ಸೊ ಇದು ಎಲ್ಲಿ ವೈಬ್ರೇಷನ್ ಆಗುತ್ತಂತ ನೋಡಿ. ಸೊ ನೋಡ್ಬೋದು ಇದನ್ನು ಈ ರೀತಿಯಾಗಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ ಇದನ್ನು ಸಹಿತ. ಸೊ ಇವಾಗ ಈ 4 ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಇದಕ್ಕೆ ಇವಾಗ ವೈಟ್ ಕಲರ್ ಲೇಯರನ್ನು ಆ್ಯಡ್ ಮಾಡೋಣ. ಸೊ ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ವೈಟ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ರೀತಿಯಾಗಿ ದೊಡ್ಡ ಮಾಡಿಬಿಟ್ಟು, ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವೈಟ್ ಕಲರ್ ಲೇಯರನ್ನು ಸಹಿತ ಇಲ್ಲಿ ನೀವು ಈ ಕೀ ಫ್ರೇಮ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಇದನ್ನು ಈ ರೀತಿಯಾಗಿ. ಹಾಗೆ ಇದನ್ನು ಕಾಪಿ ಮಾಡಿಬಿಟ್ಟು ಎಲ್ಲ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೀವು 5ನೇ ಎಫೆಕ್ಟ್ಗೆ ಆ ವೈಟ್ ಕಲರ್ ಲೇಯರ್ ಆ್ಯಡ್ ಮಾಡಬೇಕಾಗಿಲ್ಲ. ಸೊ ಅಲ್ಲಿ ವೈಟ್ ಕಲರ್ ಬರುತ್ತೆ ನೋಡ್ಬೋದು. ಸೊ ಈ 4 ಬೀಟ್ ಮಾರ್ಕ್ಗೆ ವೈಟ್ ಲೇಯರನ್ನು ಆ್ಯಡ್ ಮಾಡಿ. ಸೊ ಇವಾಗ ವಿಡಿಯೋ ರೆಡಿ ಆಗಿರುವಂಥದ್ದು ಪ್ಲೇ ಮಾಡಿ ತೋರಿಸ್ತೇನೆ. ಸೊ ಇದಿಷ್ಟು ಫ್ರೆಂಡ್ಸ್, ಈ ರೀತಿ ಎಡಿಟ್ ಹೇಗೆ ಮಾಡುವುದಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ರೀತಿ ಎಡಿಟನ್ನು ಮಾಡಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.